ನಾವ್ರ ಹತ್ರ ಹೀಗೆ ಹೇಳ್ತನಲ್ಲ ಎಂತ ಮಾಡುವ ಮಾರ ಅವ್ ಮಾಡುವ ಒಪ್ಕೊಂತೆ ನಾನು. ಆದ್ರೆ ಹಳೆ ಪ್ರಸಂಗದ ಅನುಭವ ಕಡಿಮೆ ಅವನಿಗೆ. ಅದ್ರ ಬಗ್ಗೆ 2 ವರ್ಷ ಬೈರಲ್ಲ ಇರ್ಲಿ ಕಡಿ ನಾನೇ ಕರ್ಸ್ಕೊಂತೇವನ್ನ. ಅವ್ರು ಹೇಳ್ತಿದ್ರು ಇದ ತೆಂಕಿನ ಅತಿರಥ ಮಹಾರಥರ ಶಾಮಕರು ಸೇನೆ ತೆಕ್ಕಟ್ಟೆ ಅವರು ಅರ್ಥಕ್ಕೆ ಪದ್ಯ ಹೇಳೋದಕ್ಕಿಂತ ನಿಮ್ಮ ಕೂಟ ಪದ್ಯ ಹೇಳೋದು ನಮ್ಗೆ ಖುಷಿ ಆಗ್ತದೆ. ನಾವು ಒಂದ್ ಪದ ಹೇಳಿಕೆ ಕ್ಯಾಂಟೀನಿಗೆ ಹೋಗಿ ಚಾ घन प्रचंड पवनो श्री विघ्नेश्वर पातु मां. ಕೋಟ್ಯಾಧೀಶ ಅದ ಹಾಂಗಿಂದ ಶೆಟ್ರು ಅಲ್ಲ ಅವರು ನಮ್ಮ ಆತ್ಮೀಯರ. ಅವ್ರು ಬರ್ತಾರೆ ಇಂಥ ದಿವಸ ಇಂಟರ್ವ್ಯೂಗೆ, ಅವ್ರ ಮಗನು ಸೇರ್ಪಡೆ ಮಾಡ್ಕೋ ಅಂದ. ಸೇರ್ದ ಕೇಂದ್ರಕ್ಕೆ ಸೇರಿ ಒಟ್ಟಾರೆ ಮೇಲೆ ನೀವೆಲ್ಲ ಕಮರ್ಷಿಯಲ್ ಮೇಳ ಮತ್ತೆ ಸಾಲಿಗ್ರಾಮ ಬಂದ ಹಾಲಾಡಿ ಮೇಳದಲ್ಲಿ ಮಧ್ಯ ಭಾಗವತವಾಗಿ ಅಲ್ಲಿ ಏನಾಯ್ತು ಅಂದ್ರೆ ಸಂಗೀತ ಮಾಡ್ತಾ ಇದ್ದ ಎಲ್ಲಿ ಸಾಲಿಗ್ರಾಮ ಮೇಳದಲ್ಲಿ. ಆವಾಗ ಅವನಿಗೆ ಒಂದು ಮಧ್ಯ ಭಾಗವತಿಗೆ ಮಾಡ್ಬೇಕು ಅಂತ ಒಂದು ಉಮೇದು ಬಂತು. ಆವಾಗ ನಾನು ಕೇಳಿದೆ ನಾವ್ರ ಹತ್ರ ಹೀಗೆ ಹೇಳ್ತನಲ್ಲ ಎಂತ ಮಾಡುವ ಮಾರ ಅವ್ ಮಾಡುವ ಒಪ್ಕೊಂತೆ ನಾನು. ಆದ್ರೆ ಹಳೆ ಪ್ರಸಂಗದ ಅನುಭವ ಕಡಿಮೆ ಅವನಿಗೆ. ಅದ್ರ ಬಗ್ಗೆ 2 ವರ್ಷ ಬೈರಲ್ಲ ಇರ್ಲಿ ಕಡಿ ನಾನೇ ಕರ್ಸ್ಕೊಂತೇವನ್ನ. ನಾನೇ ಕರ್ಸ್ಕೊಂತ 2 ವರ್ಷ ನಾವು ಬಾಯಲ್ಲಿ ಬಂದ್ ಮಾತಿದ್ದ ಕಡೆಗೆ ತಾರಣ ಶೆಟ್ರ ನೀವು ಆವಾಗ ಅತಿಥ್ಯ ಎಲ್ಲ ಬರ್ತಿದ್ದೀರಿ ಒಟ್ಟಿಗೆ. ಅಣ್ಣಪ್ಪ ನಮ್ಮ ಅಣ್ಣಪ್ಪ ಗಾಣಿಗರು ಹರಾಡಿ ಹಣ್ಣು ಗಾಣಿಗರು ಅವ್ರು ಮೇನ್ ಭಾಗವತ್. ಅವರು ಒಳ್ಳೆ ನಾನು ನಮ್ಮ ಅಪ್ಪನ ಮನೆ ಪಕ್ಕ ಒಕ್ಕಲು ಒಂದ್ ಕಾಲದಾಗೆ ಹಾಗೆ ಬೆಳೆದ. ಹೀಗೆ ಕಾಳಿಂಗನವ್ರ ಆಟಕ್ಕೆ ಹೋದೆಲ್ಲ ನಿಮ್ಮ ಹತ್ರ ಗಮ್ಮತ್ ಮಾಡೋದೇ ಇತ್ತಪ್ಪ. ಅಯ್ಯೋ ಸಂಘದ್ದೆಲ್ಲ ಹೆಂಗ ಇದ್ದ ಇವತ್ತು ಆಟ ಶಿವರಾಮ್ ಶೆಟ್ರ ಅಲ್ಲೇ ರಂಗಸಂದ್ರ ಆಟ ಹೆಂಗ ಆಗ್ತಿತ್ತು. ಆಟ ಹೆಂಗ ಆಗ್ತದೆ ಒಂದೊಂದ್ಸಲ ನಾನು ಯಾವಾಗ್ಲೂ ದಿವಸ ಹೋದ ಹೊತ್ಮೇಲೆ ಮನೆಗೇನು ಚವಣಿ ಆಯ್ತು ಅಂದ್ರೆ ಅತಿ ಹೆಚ್ಚು ಮುತುವರ್ಜಿ ಹೋಯ್ತಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿತ್ತು. ಮನೆಗೆ ನಿಮ್ಗೆ ಏನ್ ಚವಣಿ ಅಂದ್ರೆ ಗೊತ್ತಿತ್ತ ಮನೆಗೆ ನಿಂತು ಗೊತ್ತಿಲ್ಲ ಅಂತ ಈಗ ತಮಾಷೆ ಮಾಡೋದು ನನಗೆ ಅವರು. ಹಾಗೆ ಅದು ಬೆಳೀತಾ ಬಂತು ಮಾರ್ಯಾರ. ಮತ್ತೆ ಇವತ್ತು ನಾನು ಅವ್ರ ಇದನ್ನ ಕಾತಾ ಇರ್ತಿ ನೆನ್ಪು ಮಾಡ್ಕಂತಿ ಶಬ್ದ ಬತ್ತ ಮನೆಯಲ್ಲ ಅವ್ರ ಫೋಟೋ ಇತ್ತು. ಇದೆಲ್ಲ ಸಣ್ಣ ಇದಾದಕ್ಕೆ ಅವ್ರ ಫೋಟೋ ಇಟ್ಕೊಂಡಿದ್ದೆ ನಾನು ಇಲ್ಲಿ. ಅದೊಂದು ದೊಡ್ಡ ಇತ್ತು ಮಾರ್ರೆ ಹೊಡೆದೋಯ್ತು. ಹೌದಪ್ಪ. ಒಂದು ಅವ್ರದ್ದೇ ಇದೇ ಪೇಪರ್ ಬಂದದ್ದು ಕಾಲೇಜದೆಲ್ಲ ಇತ್ತು. ಅಭಿಮಾನ ನಮ್ಗೆ ಅಭಿಮಾನ ನಮ್ಗೊಂದು ಒಂದು ಅವ್ರದ್ದು ತೀರಿಯೋ ಟೈಮ್ ಎಲ್ಲ ಸೇಲಿ ಇಟ್ರು ಅವ್ರದ್ದು ಬ್ಲಾಗ್ ತುಂಬಾ ಹೋಯ್ತು. ಅದೊಂದು ಹಾಕೊಂಡೆ ನಾನು. ಅದು ಪ್ರೇಮ್ ಹಾಕಿ ಇಟ್ಟೆ, ಅದು ಜರ್ಲೆ ತಿಂದು ಹೋಯ್ತು. ನಮ್ಗಷ್ಟೇ ಅಲ್ಲ ಮಾರ್ರೆ, ನಾವೊಂದು ಅಭಿಮಾನ ಅಂದ್ರೆ ಈಗ ಒತ್ತಿಗೂ ನಾವು ಯಕ್ಷಗಾನ ಅಂದ್ರೆ ಗತಿ ಫಸ್ಟ್ ಕಾಲಿಂಗ್ ನೋಡ್ರು ನೆನಪು ಆಗಿ ಬಿಡತ್ ನಮ್ಗೆ. ಅದು ಎಂತ ಕೇಳ್ಬೇಡಿ, ಅಷ್ಟು ಹಚ್ಚಿ ಒತ್ತಿವೇ ಇಲ್ಲ. ಈಗ ನಮ್ಗೆ ನೀವು ತಾಳ್ಮಲ್ಲೆ ಅರ್ಥಧಾರಿಗಳಾಗಿ ನಾವೊಬ್ಬ ಯಕ್ಷಗಾನ ಭಾಗವತನಾಗಿ ನಮ್ಗೊಂದಷ್ಟು ಅಚ್ಚೊತ್ತಿವೆ ಇಲ್ಲ. ಅವರು ಯಾರೂ ಮಾಡದ ಸಾಧನೆಯನ್ನ ಎಲ್ಲರೂ ಮಾಡುವ ಸಾಧನೆಯನ್ನ ನಮ್ ಬಿಟ್ಕೊಟ್ಟು ಹೋಯತ್ತವ್ರು. ಯಾವ್ದ ಇನ್ನು ಹೊಸ್ತಾಗಿ ನಾವೇನ ಹುಡುಕೋಬೇಡ ಖಂಡಿತ. ಈಗ ಜನ ಹೇಳ್ಬೋದು ನೀವೊಂದು ಹೊಸ್ತ ಹೇಳ್ರಲ್ಲ, ಹೊಸ್ತೆಲ್ಲ ಅವ್ರು ಮಾಡಿ ಬಿಟ್ಟು ಹೋಯತ್ತ. ಅದನ್ನ ಈಗ ಹೆಕ್ತಾ ಇತ್ತು ನಾವು ಎಲ್ಲ ಸಿಗ್ತದೆ. ಅವ್ರಿಗಿಂತ ದೊಡ್ಡದು ಎಂತ ಇಲ್ಲ ಅಂತ ದೊಡ್ಡ ಎಲ್ಲಿವರೆಗೆ ಅಂದಲ್ರಿ ಭಾಗವತರೆ ವಿಜಯಮ್ಮನ ಸಂಬಂಧ ಫಿಕ್ಸ್ ಆಯ್ತು. ನೋಡಿರ ಮಾತುಕತೆ ಬ್ರಹ್ಮವರ ಬಂಗ್ಲೆಯಲ್ಲಿ ಮಾತುಕತೆ. ಯಾರಿಗೆ ಅವ್ರ ಅಣ್ಣ ಅಪ್ಪಯ್ಯ ಅವರಲ್ಲ, ಅಣ್ಣ ಡಾಕ್ಟರ್. ಅವಾಗ ಇವ್ರನ್ನ ಬಪ್ಕಳಿವ್ರು, ವಿಜಯಮ್ಮನ ಬಪ್ಕಳಿವ್ರು. ಏನೋ ಕಾರಣ ನಾನು ಅವರು ಒಟ್ಟಾಯ್ತು. ಚರಮಣ್ಣ ಬನ್ನಿ ಹೋಪ
ಒಂದಲ್ಲಿ ಗುಟ್ಟಂಗ್ ಒಂದು ಹುಡುಗಿ ನೋಡೋಕಿತ್ತೆ. ಅಪ್ಪ ಬನ್ನಿ ಅಂತ ನಾನು ಕರ್ಕೊಂಡವ್ರು ಬಂಗ್ಲಿಗೆ. ಹುಡುಗಿ ಕಡಿಗಮ್ಮ ಇವ್ರೆ ವಿಜಯಮ್ಮ ಅಣ್ಣ ಅಪ್ಪ ಎಲ್ಲ ಮಾತುಕತೆ ಅವರು ಸ್ಟಾರ್ಟ್. ನಾನು ಹೊರಗೆ ಬಂದೆ, ಮತ್ತೆ ಎಲ್ಲ ಅವ್ರು ಮಾತುಕತೆ ಆಡುವಾಗ ನಾವು ಇರೋಕ್ಕಾಗಲ್ಲ, ಹೊರಗೆ ಬಂದೆ. ಮಾತುಕತೆ ಗಟ್ಟಿ ಆಯ್ತು. ದೊಡ್ಡ ಅಭಿಮಾನಿಯಾಗಿ, ನೀವು ದೊಡ್ಡ ಕಲಾವಿದರಾಗಿ, ತಾಳಮಲ್ಲೆ ಅರ್ಥಧಾರಿಗಳಾಗಿ ನಮ್ಮ ಈ ಏರಿಯಾದಲ್ಲಿ ನಿಮ್ದೊಂದು ದೊಡ್ಡ ತಾಳಮಲ್ಲೆ ಟೀಮ್ ಇದ್ದಿತ್ತು. ನಾವ್ರಿಗೂ ನಿಮ್ಮ ಟೀಮ್ ಅನ್ನು ನೋಡಿದ್ರೆ ತುಂಬಾ ಸಂತೋಷ. ಯಾಕೆಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ತಾಳಮಲ್ಲೆ ಟೀಮ್ ಆಗ ಇರ್ಲಿಲ್ಲ ಇತ್ತು. ನೀವು ಶಿವರಾಮ್ ಶೆಟ್ರು, ಹೆಗ್ಗೇರಿ ಕೊರ್ಗೆ ಶೆಟ್ರು, ಸರ್ವೋತ್ತಮ ಶೆಟ್ರು, ಜಯಂತ ಕಾಮತ್ರು, ನಾಗಪ್ಪ ಫಾರೆಸ್ಟ್ರು, ಕೆಬ್ಬೈಲ್ ಕರ್ನಾಟಕ ಶೆಟ್ರು, ಇದು ದೊಡ್ಡದೊಂದು ಆವಾಗ ನಮ್ಮ ಈ ಪ್ರಾಂತ್ಯದಲ್ಲಿ ದೊಡ್ಡ ತಾಳಮಲ್ಲೆಯ ಟೀಮ್. ಆ ತಾಳಮಲ್ಲೆ ಟೀಮ್ ಅಲ್ಲೂ ನಾವ್ರು ಒಂದ್ ಮಧ್ಯೆ ಭಾಗವಹಿಸ್ತಾ ಇದ್ರೆ ಅಂತ ಹೇಳುವುದೇ ದೊಡ್ಡ ಹೆಮ್ಮೆ. ಹೌದು ಅಲ್ಲ, ಅವಾಗ ದೊಡ್ಡ ಹೆಮ್ಮೆ. ಈ ಕಾಳಿಂಗನವ್ರು ಉದಾಹರಣೆಗೆ ಈ ನಿಮ್ಮ ತೆಕ್ಕಟ್ಟೆ ಆಗುವಂತ ತಾಳ್ಮಲ್ಲೆ, ಮಂಡಕಸಲ್ಲ ಆಗುವಂತ ತಾಳ್ಮಲ್ಲೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ತಾಳ್ಮಲ್ಲೆಯಲ್ಲಿ ನಿಮ್ಮ ಟೀಮು ಕಾಳಿಂಗನವ್ರ ಭಾಗವತಿಗೆ ಇದ್ದ. ಹೌದಾಗ್ತಿತ್ತು. ಅವ್ರು ಹೇಳ್ತಿದ್ರು ಇದ ತೆಂಕಿನ ಅತಿರಥ ಮಾರಥರ ಶಾಮಕರು ಸೇನೆ ತೆಕ್ಕಟ್ಟೆ ಅವರು ಅರ್ಥಕ್ಕೆ ಪದ್ಯ ಹೇಳೋದಕ್ಕಿಂತ ನಿಮ್ಮ ಕೂಟ ಪದ್ಯ ಹೇಳೋದು ನಮ್ಗೆ ಖುಷಿ ಆಗ್ತದೆ. ನಾವು ಒಂದ್ ಪದ ಹೇಳಿಕೆ ಕ್ಯಾಂಟೀನಿಗೆ ಹೋಗಿ ಚಾ ಕುಡ್ಕ ಬಂದ್ರು ಅವ್ರ ಅರ್ಥ ಹೋಗುದಿಲ್ಲ. ವೆಂಕಟರಾಮ ದೋಸ್ತ ಹಂಗೆ ಆಯ್ತು. ತಾಳ್ಮಲ್ಲಿ ಶ್ರೇಣಿ ಕಾರಣ ಸಂಕ್ರಾಂತ ಸ್ವಾಮಿ ಶಲ್ಯ ಸಂವಾದ ಆಯ್ತು. ಕೂತರು 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 ಅಲ್ಲಲ್ಲ ಉಪ್ಪೂರು ನಾವ್ರಲ್ಲ ಕೂತರು ಹೆರಗಾರ ಹೊರಗೋಯ್ ಚಾ ಅಲ್ಲ ನಾವ್ರ ಹೊರಗೋಯ್ ಚಾ ಕುಡ್ಕೊಂಡ್ರ. ಇವ್ರ ಅರ್ಥ ನಿತ್ತ ಅವ್ರ ಸಂವಾದ ನಿಲ್ಸ್ರು. ವಿಷಯ ಮುಗೀತೇನು ಭಾಗವತ ಮುಗೀತಾ ಅಂದ್ರೆ ಕೂತ್ಕೊಂಡು ಪದ ಎಲ್ಲ ಅದು ಒಂದು ಅರ್ಥ ಅಂದ್ರೆ ಒಂದು ಗಂಟೆ ಅಷ್ಟೇ ಅಷ್ಟೇ ಹೌದು. ಅದು ಅಷ್ಟು ಒಳ್ಳೆ ಖುಷಿ ಆಯ್ತು. ನಾವ್ರ ಮೇಲೆ ಅಭಿಮಾನಕ್ಕೆ ಒಂದು ಕರಡ ಕುಡಿಯನ್ನ ಯಕ್ಷಗಾನಕ್ಕೆ ಬಿಟ್ಟಿದ್ವಿ. ಯಾರು ಸುರೇಶನನ್ನ ಅಲ್ಲ, ತುಂಬಾ ಹೆಮ್ಮೆ ಅದು. ನಾವ್ರ ಮೇಲೆ ಮಾದೇವಿ ಅಲ್ಲಲ್ಲ ಹೆಮ್ಮೆ. ಅದೊಂದು ದೊಡ್ಡ ಯಕ್ಷಗಾನಕ್ಕೆ ಆ ಸಮಯದಲ್ಲಿ ಯಕ್ಷಗಾನಕ್ಕೆ ಕಳ್ಸೋರು ಅಲ್ಲಿ ಇಲ್ಲ. ಯಾಕೆಂದ್ರೆ ಆರ್ಥಿಕ ಸ್ಥಿತಿ ಸರಿ ಇಲ್ಲದ ಕಾರಣ ಮೇಳಕ್ಕೆ ಹೋಗುವ ಅಂದ್ರೆ ಒಂಥರ ಕಾಣ್ತಾ ಇದ್ದಾನೆ. ನಾವೆಲ್ಲ ಮೇಳಕ್ಕೆ ಹೋಗುವಾಗ ತುಂಬಾ ಒಂಥರ ಕಾಣ್ತಾ ಇದೆ. ಮೇಳದ ಬೇರೆ ಎಂತ ಉದ್ಯೋಗ ಇಲ್ಲ ಮಾರೆ. ಅದಕ್ಕೆ ಕೆಂಪು ಕಾಲ ಇದ್ದಿತ್ತು. ಇತ್ತೀಚೆ 10 ವರ್ಷದಿಂದ ಈಚೆ ಅಲ್ಲ ಭಾಗವತರೆ, ನಮ್ಮ ಜಾತಿಯಲ್ಲಿ ಯಕ್ಷಗಾನ ಕಲಾವಿದ ಹೆಣ್ಣು ಕೊಡುವುದಿಲ್ಲ ಅಂತ ಸ್ಥಿತಿ ಇದೆ. ನೋಡಿ ಇವಳ ನನ್ನ ಇವತ್ತು ಸೊಸೆ ನೀವು ನೋಡಿರ್ಬೋದು, ವಿದ್ಯಾವಂತೆ, ಒಂದ್ ಜಾಬ್ ಆಗಿದ್ದವಳು, ಒಳ್ಳೆ ಮನ್ತನ ಬಂದಿದ್ದಾಳ ಸಿಂಗಾರಿ. ಅವರು ಪಾಪ ಈ ಯಕ್ಷಗಾನ ಮದುವೆ ಆಗೋರು ಅಂದ್ರೆ ಅವ್ರ ಪಾಪ ಅವರು ತುಂಬಾ ಕಷ್ಟ ಪಡ್ಬೇಕು. ಯಾಕೆಂದ್ರೆ ನಾವ್ ಎಲ್ಲಿ ಬೀಳತ್ತೋ ಎಲ್ಲಿ ಹೇಳತ್ತೋ ನಮ್ಮ ಇಷ್ಟು ಸುಧಾರಿಸ್ಕೊಂಡು ಹೋಗೋರಾಗಿರ್ಬೋದು. ತುಂಬಾ ಕಷ್ಟ. ಪಾಪ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವ. ನಮ್ಮನೆಗೂ ನಾವ್ ಹೇಳುದು 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಬಂದು ಬಾಗಿಲು ತಟ್ಟಿಲ್ಲ. ನಮ್ದು ಅದೇ ಹೇಳಲ್ಲ. ನಮ್ಗೆಲ್ಲ ಒಂದ್ ದಾರಿ ದೀಪ ಅವೇ. ಒಂದ್ ಸಮಯದಲ್ಲಿ ನಮ್ ವ್ಯಾಪಾರ ಪ್ಯಾಚೆ